ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JVM ಕಿಚನ್ ಫುಡ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಿರೋಂಥ ಒಂದು ಪುಟ್ಟ ರೆಸಿಪಿ, ಸ್ವೀಟ್ ಅಂತಾನೆ ಹೇಳ್ಬೋದು, ಹನಿ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಒಂದು 3-4 ಬ್ರೆಡ್ಡನ್ನು ನಾನಿಲ್ಲಿ ತೊಗೊಂಡು ತಟ್ಟೆನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಒಂದು 2-3 ಕಪ್ಪಷ್ಟು ನೀರು ಹಾಕ್ಕೊಂಡು 1 ಕಪ್ಪಷ್ಟು ಸಕ್ಕರೆನ ನಾವು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಸಕ್ಕರೆ ಪಾಕ ಥರ ಮಾಡ್ಕೋಬೇಕು. ನಾವು ನೀಟಾಗಿ ಸಕ್ಕರೆ ಕರಗಬೇಕು. ನಾನು ಯಾವಾಗಲೂ ಇದೇ ಥರ ಹನಿ ಕೇಕ್ ಮಾಡೋದು, ಯಾಕಂದರೆ ತುಂಬಾ ಬೇಗ ಆಗುತ್ತೆ. ಕೇಕ್ ಥರ ಮಾಡ್ಕೊಳಕ್ಕೆ ಹೋದರೆ ತುಂಬಾ ರಿಸ್ಕ್ ಆಗುತ್ತಲ್ವ. ಇದು ಓವನ್ನು ಅದೆಲ್ಲ ಬೇಕಾಗುತ್ತೆ. ಕೇಕ್ ಥರ ಎಲ್ಲ ನಾವು ನೀಟಾಗಿ ಮಾಡ್ಕೋಬೇಕಾದ್ರೆ, ಹಾಗಾಗಿ ಇದೂ ಬ್ರೆಡ್ಡಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಬೇಗನೆ ಆಗುತ್ತೆ. ಸೇಮ್ ಟು ಸೇಮ್ ಅದೇ ಥರ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಸೊ ಈ ರೀತಿ ಮಾಡಿ. ಇವಾಗ ಜೇನುತುಪ್ಪನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ನೋಡಿ, ಇದು ಕೂಡ ನೀರಲ್ಲಿ ಕ್ಲೀನಾಗೆ ಮಿಕ್ಸ್ ಆಗಬೇಕು. ಇವತ್ತು ಈ ರೆಸಿಪಿ ಮಾಡ್ತಾ ಇರೋದು ನಾನೆಲ್ಲ ವೀಕ್ಷಕರೇ, ನನ್ನ ಹಸ್ಬೆಂಡ್. ನಾನು ಮಾಡಿದ್ರು ಇದೇ ಥರ ಮಾಡ್ತೀನಿ. ಇವತ್ತು ಅವ್ರ ಕಡೆಯಿಂದ ನಾನು ಮಾಡಿಸ್ತಾ ಇದ್ದೀನಿ. ನೋಡಿ, ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇವಾಗ ಸಕ್ಕರೆ ಪಾಕ ಆಗ್ತಾ ಇದೆ ನೀಟಾಗಿ. ಜೇನುತುಪ್ಪ ಕೂಡ 1 ಸ್ಪೂನಷ್ಟು ಹಾಕೊಂಡಿದ್ದೀನಿ. ನೋಡಿ, ಕುದಿ ಬರ್ತಾ ಇದೆ. ನಾವು ಎಷ್ಟು ಬ್ರೆಡ್ ತಗೋತೀವಿ ಅದ್ರ ಮೇಲೆ ನಾವು ಪಾಕ ಮಾಡ್ಕೊಳ್ಳೋದು ಡಿಪೆಂಡ್ ಆಗುತ್ತೆ ವೀಕ್ಷಕರೇ. ಇವಾಗ ನಾನು ಪಾಕನ 1 ಕಪ್ನಲ್ಲಿ ಹಾಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಬ್ರೆಡ್ ಮೇಲೆ ಹಾಕೋಬೇಕಾಗುತ್ತೆ. ಪೂರ್ತಿ ಬ್ರೆಡ್ಡಿಗೆ ಸೇರಬೇಕು. ನೋಡಿ, 4 ಪೀಸ್ ಬ್ರೆಡ್ನ ನಾನು ಇಟ್ಕೊಂಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು 4 ಪೀಸನ್ನ ಇಟ್ಕೊಂಡಿದ್ದೀನಿ ನಾನು ತಟ್ಟೆನಲ್ಲಿ. ಅದ್ರ ಮೂಲೆ ಇರುತ್ತಲ್ವಾ ರೋಸ್ಟ್ ಆಗಿರೋದು, ಅದನ್ನ ನಾವು ಚಾಕುನಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಈ ಪಾಕನ ನಾವು ಹಾಕೋಬೇಕಾಗತ್ತೆ. ಜಾಮ್, ಕಿಸಾನ್ ಜಾಮ್ ಎಲ್ಲ ಕಡೆನೂ ಸಿಗುತ್ತೆ ಶಾಪಲ್ಲಿ, ಬೇಕರಿನಲ್ಲಿ ಎಲ್ಲ. ಸೊ ಈ ಕಿಸಾನ್ ಜಾಮ್ನ ನಾವು ಬಾಣಲಿನಲ್ಲಿ ಹಾಕೊಂಡು ಒಂದು ಸ್ವಲ್ಪ ಮೆಲ್ಟ್ ಮಾಡಿಬಿಡೋಣ. ನೋಡಿ, ಜಾಮ್ನ ಹಾಕೊಂಡಿದ್ದೀನಿ ನಾನು. ಇದು ಕರಗೋ ತನಕ ನಾವು ಬಾಣಲಿನಲ್ಲಿ ಕಾಯಿಸ್ಕೋಬೇಕಾಗತ್ತೆ. ಒಂದಿಷ್ಟು ಹನಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಜೇನುತುಪ್ಪ ಆವಾಗಲೇ ಪಾಕಕ್ಕೂ ಕೂಡ ಹಾಕೊಂಡಿದ್ದೀನಿ. ಇವಾಗ ಕಿಸಾನ್ ಜಾಮ್ ಜೊತೆ ಕೂಡ ನಾನು ಜೇನುತುಪ್ಪನ ಹಾಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹನಿ ಕೇಕ್ ಅಂದಮೇಲೆ ಜೇನುತುಪ್ಪ ಇಲ್ಲ ಅಂದರೆ ಅದ್ರ ಫ್ಲೇವರೇ ಇರಲ್ಲ. ಬಟ್ ಹನಿ ಕೇಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೇಕಿಗೆ. ನೋಡಿ, ಜಾಮು ಮತ್ತು ಹನಿ ನೀಟಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಬಿಸಿ ಆಗೋ ತನಕನೂ, ಜಾಸ್ತಿ ಬೇಡ. ಒಂದು 5 ನಿಮಿಷ ಅಷ್ಟೇ ಅದನ್ನು ನಾವು ಬೇಯಿಸಿಟ್ಕೊಳ್ಳೋಣ, ಯಾಕಂದರೆ ಅದು ಕರಗಬೇಕಲ್ವಾ ಜಾಮು, ಅದಕ್ಕೋಸ್ಕರ. ಈ ಜಾಮ್ನ ನಾವು ಬ್ರೆಡ್ ಮೇಲೆ ಹಾಕೊಳ್ಳೋಣ. ಆವಾಗಲೇ ನಾವು ಸಕ್ಕರೆ ಪಾಕನ ಹಾಕ್ಕೊಂಡಿದ್ವಿ. ಇವಾಗ ಈ ಜಾಮೂನ ನಾವು ಬ್ರೆಡ್ ಮೇಲೆ ಹಾಕೊಳ್ಳೋಣ. ನೋಡಿ, ಈ ರೀತಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಟು ಸೇಮ್ ಹನಿ ಕೇಕೆ. ನೋಡಿ, ಇವಾಗ ನಾವು ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಇದನ್ನ ನಾವು ಹಾಕೊಳ್ಳೋಣ. ತುಂಬ ಸಿಂಪಲ್ ಆಗಿ ಬೇಗ ಆಗುವಂತಹ ಒಂದು ಒಳ್ಳೆ ಸ್ವೀಟ್ ಹನಿ ಕೇಕ್. ನೀವು ಕೂಡ ಮಾಡಿ ವೀಕ್ಷಕರೇ. ಆದಷ್ಟು ಬೇಗ ಇದನ್ನ ಟ್ರೈ ಮಾಡಿ. ಪಾಕ ಜಾಸ್ತಿ ಹಾಕೊಳ್ಳಿ, ಹಾಗಾಗಿ ನಿಮಗೆ ತುಂಬಾ ಟೇಸ್ಟ್ ಇರುತ್ತೆ. ಜಾಮು ಮತ್ತು ಹನಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ. ನೋಡಿ, ಹನಿ ಕೇಕ್ ರೆಡಿಯಾಗಿದೆ. ಇದನ್ನು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.
ದೊಡ್ಡವರಿಂದ ಚಿಕ್ಕವರವರೆಗೂ ಇದನ್ನು ಇಷ್ಟಪಟ್ಟು ತಿನ್ನೋವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬೇಗ ಆಗುತ್ತಲ್ವಾ, ನಾವು ಮನೆಯಲ್ಲೇ ಮಾಡ್ಕೊಂಡಂಗೂ ಆಗುತ್ತೆ. ಆಚೆ ಕಡೆಯಿಂದ ತಂದು ತಿನ್ನಬೇಕು ಬೇಕ್ರಿಯಿಂದ ಅಂಥದ್ದು ಏನೂ ಇರಲ್ಲ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ. ನಿಮಗೆ ಇದು ನನ್ನ ಹನಿ ಕೇಕ್ ಮಾಡಿರೋದು ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ನೋಡಿ, ಇದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ಮಾಡಿದಾಗ ಅಷ್ಟು ಚೆನ್ನಾಗಿತ್ತು. ಎಷ್ಟು ಸ್ಮೂತಾಗಿ ಆಗಿತ್ತು ಅಂದರೆ ಅಷ್ಟು ಸ್ಮೂತಾಗಿ ಆಗಿತ್ತು ವೀಕ್ಷಕರೇ. ನೀವೊಂದ್ಸತಿ ಟ್ರೈ ಮಾಡಿ, ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಧನ್ಯವಾದಗಳು.